ಎಂದು ನಾಯಿ ಹೋಗಿ ಬ್ರೆಡ್ ಬೇಕು ಬೆಣ್ಣೆ ಬೇಕು ಅಂತ ಕೇಳೋದಿಲ್ಲ. ಏನು ಸಿಗ್ತದೆ ತಿಂದುಬಿಡ್ತದೆ. ಹಸಿವೆ ಆಗಿದೆ ಅಂತಂದು ನಾವು ಹಾಗೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಆಯ್ಕೋತೀವಿ, ಆರಿಸ್ಕೋತೀವಿ. ಅದಕ್ಕೆ ನಮ್ಮ ಬೇಕುಗಳು ಬೆಳೆದಷ್ಟು ಬೇಕರಿಗಳು ಬೆಳೀತವೆ. ಓಣಿಯಲ್ಲಿ 10 ಬೇಕರಿಗಳು. ಎಲ್ಲರೂ ನೋಡಿದ್ರು ಸಾಕರಿ ಅಂತೇಳಿ. ಯಾರಿಗೂ ಸಾಕರಿ ಇಲ್ಲ. ಎಲ್ಲ ಬೇಕು 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 ಬೇಕು, ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಬೇಕು ಬೇಕು. ಈ ಸಂಗ್ರಹ ಬುದ್ಧಿ, ಈ ಬೇಕು ಅನ್ನುವ ಸ್ವಾತಂತ್ರ್ಯತೆ ಮನುಷ್ಯನಿಗೆ ಯಾಕಿದೆ? ಈ ಸ್ವಾತಂತ್ರ್ಯತೆ ನಮಗೆ ಅಧರ್ಮ ಬೇಕಾಗಿದೆ ಅಂತಿದೆಯಾ? ಇಲ್ಲ. ಹಾಗಾದರೆ ಈ ಸ್ವಾತಂತ್ರ್ಯತೆ ನಮಗಿದ್ದದ್ದು ಏನೋ ಒಂದು ಸಾಧಿಸಬೇಕಾಗಿದೆ. ಏನದು? ಪರಮ ಸುಖ, ಅನಂತ ಸುಖ, ಆ ಆನಂದ ಸ್ವರೂಪದ ಸುಖ. ಆ ಸುಖವನ್ನು ನಮಗೆ ಅನುಭವಿಸಬೇಕಾಗಿದೆ. ಹೀಗಾಗಿ ಅದಕ್ಕೆ ಮೆಟ್ಟಲಾಗಿ ಧರ್ಮ, ಅದಕ್ಕೂ ಪೂರ್ವದಲ್ಲಿ ನಮಗೆ ಇದನ್ನು ಹೊಂದುವ ಸ್ವಾತಂತ್ರ್ಯತೆ. ಈ ಸ್ವಾತಂತ್ರ್ಯತೆಯನ್ನು ಪುರುಷಾರ್ಥ, ಪರಮ ಪುರುಷಾರ್ಥ ಅಂತ ಕರೀತಾರೆ. ಪರಮ ಪುರುಷಾರ್ಥ ನಾನು ಸಾಧಿಸಬೇಕಾದಂತಹ ಅತ್ಯಂತ ಶ್ರೇಷ್ಠವಾದ ಗುರಿ. ಆ ಗುರಿಯನ್ನು ಸಾಧಿಸಬೇಕು ಅಂತ ನಮಗೆ ಈ ಮೆಟ್ಟಲು ಹಾಕಿಕೊಟ್ಟಿದ್ದಾರೆ. ನೀನು ಎಷ್ಟೇ ಅರ್ಥಕಾಮಗಳನ್ನು ತೀರಿಸಿಕೊ, ಎಷ್ಟೇ ಕಾಮಗಳನ್ನು ತೀರಿಸಿಕೊ, ಎಷ್ಟೇ ಅರ್ಥಗಳನ್ನು ಸಂಗ್ರಹ ಮಾಡು. ಆದರೆ ಧರ್ಮದಿಂದ ಕಾಮ, ಧರ್ಮದಿಂದ ಅರ್ಥ. ಧರ್ಮ ಬಿಟ್ಟುಕೊಟ್ರೆ ನಿನ್ನ ಪರಮ ಪುರುಷಾರ್ಥದ ದುರುಪಯೋಗ. ಈ ಪರಮ ಪುರುಷಾರ್ಥ ಏನಿದೆಯೋ, ಈ ಪುರುಷಾರ್ಥದ ಸ್ವಾತಂತ್ರ್ಯತೆ ಏನಿದೆಯೋ, ಇದರ ದುರುಪಯೋಗ ಮಾಡ್ಕೋಬಾರ್ದು. ಇದು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಒಂದು ವ್ಯಾಪಕವಾದ ಮಾರ್ಗದರ್ಶನದ ತಾತ್ಪರ್ಯ. ಈ ರೀತಿಯಾಗಿ ಧರ್ಮವು ನಮ್ಮ ಜೀವನದಲ್ಲಿ ಪ್ರವೇಶ ಆಗ್ತದೆ. ಅನ್ಯಥಾ ಧರ್ಮ ಪ್ರವೇಶ ಆಗೋದಿಲ್ಲ. ಎಲ್ಲಿಯವರೆಗೂ ನಾವು ಆ ಧರ್ಮವನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಿರ್ಣಯ ಮಾಡೋದಿಲ್ವೋ ಅದರಲ್ಲೂ ಪ್ರವೇಶ ಆಗೋದಿಲ್ಲ. ಯಾವಾಗ ನಿರ್ಣಯ ಮಾಡ್ತೀವಿ ಆವಾಗ ಪ್ರವೇಶ ಆಗ್ತದೆ. ಹಾಗಾದರೆ ನೀನು ಕಾಮಗಳನ್ನು ಧರ್ಮದಿಂದ ತೀರಿಸಿಕೋ. ನೀನು ಅರ್ಥ ಸಂಗ್ರಹವನ್ನು, ಧನ ಸಂಗ್ರಹವನ್ನು ಧರ್ಮದಿಂದ ಮಾಡು ಅನ್ನುವ ಈ ಮಾರ್ಗದರ್ಶನ ಮನುಷ್ಯರಿಗೆ ಮಾತ್ರ. ಈ ಮಾರ್ಗದರ್ಶನ ಬೇರೆ ಯಾವ ಪಕ್ಷಿಗೂ ಈ ಮಾರ್ಗದರ್ಶನ ಇಲ್ಲ. ಹೀಗಾಗಿ ಧರ್ಮ ಯಾರಿಗೆ? ಏನ್ರಿ ಧರ್ಮ ತಗೊಂಡು ಏನು ಮಾಡಬೇಕು, ಏನು ಮಾಡಬೇಕು? ಧರ್ಮ ಯಾರಿಗೆ? ನಮಗೆ, ಮನುಷ್ಯರಿಗೆ. ಮನುಷ್ಯ ಈ ಧರ್ಮವನ್ನು ಸಾಧಿಸಬೇಕಾಗ್ತದೆ. ಹೀಗಾಗಿ ಸತ್ಯಂ ವದ, ಧರ್ಮಂಚರ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಮಾರ್ಗದರ್ಶನ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನಗಳನ್ನು ಬಿಡಬೇಡ. ನೀನು ನೌಕರಿ ಮಾಡು, ಉದ್ಯೋಗ ಮಾಡು, ವ್ಯಾಪಾರ ಮಾಡು, ರೈತಾಪಿ ಮಾಡು, ಕಮ್ಮಾರನಾಗಿರು, ಕುಂಬಾರನಾಗಿರು, ಏನೇ ಆಗಿರು. ಆದರೆ ಸ್ವಾಧ್ಯಾಯ ಪ್ರವಚನ ಬಿಡಬೇಡ. ನಾವು ಸಾಧುಸಂತರು ಪ್ರವಚನದಲ್ಲಿ ನಿರತರಾಗಿರ್ತೀವಿ, ಸ್ವಾಧ್ಯಾಯದಲ್ಲಿ ನಿರತರಾಗಿರ್ತೀವಿ. ಈ ಸ್ವಾಧ್ಯಾಯವನ್ನು ನೀವು ಮಾಡಬೇಕಾಗ್ತದೆ. ಪ್ರತಿ ದಿವಸ 10 ನಿಮಿಷ 15 ನಿಮಿಷ ಪ್ರಾರ್ಥನಾ, ಭಗವಂತನ ಪ್ರಾರ್ಥನಾ. ಅದಕ್ಕಾಗಿ ನಿತ್ಯ ಕರ್ಮ ಹಾಕಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಇವೆಲ್ಲ ಒಟ್ಟು ಸೇರಿಸಿ ಧರ್ಮದ ಮಾರ್ಗದರ್ಶನ. ಧರ್ಮದ ಮಾರ್ಗದರ್ಶನ ಅಂದರೆ ವಿವೇಕ ಜಾಗೃತಿ. ವಿವೇಕ ಜಾಗೃತಿ ಆದಾಗ ಅವನು ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅಂತ ವಿಂಗಡಿಸ್ತಾನೆ. ಎಲ್ಲವೂ ನಾಶವಾಗಿ ಹೋಗ್ತದೆ, ಎಲ್ಲವೂ ಹಾಳಾಗಿ ಹೋಗ್ತದೆ, ಎಲ್ಲವೂ ಸತ್ತು ಹೋಗ್ತದೆ, ಎಲ್ಲವೂ ಒಡೆದು ಹೋಗ್ತದೆ, ಎಲ್ಲವೂ ಸುಟ್ಟು ಹೋಗ್ತದೆ. ಹೀಗಿದ್ದಲ್ಲಿ ಅವುಗಳನ್ನು ನಾನು ನೆಚ್ಚಿಕೋಬೇಕಾ? ಮನುಷ್ಯ ತನ್ನ ಒಳಗಿರುವಂತಹ ಮೂಲಭೂತ ಜಿಜ್ಞಾಸವನ್ನು ಹುಡುಕಿ ತಿಳಿದರೆ, ತನಗೆ ಏನಕ್ಕೆ ಮಾಡಬೇಕಾಗಿದೆ ಅಂತ ಹುಡುಕಿ ತಿಳಿದರೆ ಏನ್ರಿ ಗೊತ್ತಾಗೋದಿಲ್ವಾ? ಒಂದು ದೊಡ್ಡ ಮನೆ ಕಟ್ಟಿಸ್ತೇನೆ ನಾನು,
ದೊಡ್ಡ ಮನೆ ಕಟ್ಟಿಸ್ತೀನಿ, ಅದಕ್ಕಾಗಿ ಜೀವಂತ ಇದ್ದೀನಿ, ಅದಕ್ಕಾಗಿ ಇಷ್ಟು ಹಣ ಕೂಡಿ ಹಾಕ್ತಾ ಇದ್ದೇನೆ, ಇಷ್ಟು ಹಣ ಕೂಡಿ ಹಾಕಿ ಇಷ್ಟು ದೊಡ್ಡ ಬಿಲ್ಡಿಂಗನ್ನು ನಾನು ಕಟ್ಟಬೇಕಾಗಿದೆ. ಆಯ್ತಪ್ಪ, ನೀನು ಹಣ ಕೂಡಿಟ್ಟು ನೀನು ಬಿಲ್ಡಿಂಗು ಕಟ್ಟಿದಿ, ಮುಂದೇನು ಸುಖವಾಗಿರ್ಬೋದಲ್ಲ? ಮತ್ತು ಈಗ ನೀನಿದ್ದ ಮನೆ ಸುಖ ಇಲ್ಲವಾ? ಇತ್ತು, ಆದರೆ ನನಗೆ ಬೇಕಾದಂಥ ಪೂರ್ಣ ಸುಖ ಇಲ್ಲ. ಇದನ್ನು ಮಾಡಿದರೆ ನನಗೆ ಪೂರ್ಣ ಸುಖ ಸಿಗ್ತದೆ, ಇದನ್ನು ಮಾಡಿದರೆ ಪೂರ್ಣ ಸುಖ ಸಿಗ್ತದೆ, ಇದನ್ನು ಮಾಡಿದರೆ ಪೂರ್ಣ ಸುಖ ಸಿಗ್ತದೆ. ಕೆಲವು ದಿನ ಆ ಪೂರ್ಣ ಸುಖ ಅನ್ನೋ ಫೀಲಿಂಗು, ಆ ಫೀಲಿಂಗ್ ಮುಗಿದೋದು ಅಂದರೆ ಮತ್ತೆ ಅವನು ಅಪೂರ್ಣನೇ, ಅತೃಪ್ತನೇ. ಆ ಅತೃಪ್ತಿಯನ್ನು ಕಳ್ಕೋಬೇಕಾಗಿದೆ, ಆ ಅಲ್ಪತ್ವವನ್ನು ಕಳ್ಕೋಬೇಕಾಗಿದೆ. ಹೊರಗೆ ಎಲ್ಲಿಯೂ ಅತೃಪ್ತಿ ಅಲ್ಪತ್ವದ ಪರಿಹಾರ ಇಲ್ಲ. ಯಾಕೆಂದರೆ ಹೊರಗಿರುವ ಪ್ರತಿಯೊಂದು ವಸ್ತು ನಾಶವಾಗುತ್ತದೆ. ಕಾಲ, ದೇಶ, ವಸ್ತು ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ, ಮಿತಿಯಲ್ಲಿ ಸಿಕ್ಕಿ ಹಾಕೊಂಡಿರುವಂಥದ್ದು ಇಡೀ ಪ್ರಪಂಚ. ಹುಟ್ಟು ಸಾವುಗಳಿಂದ ಹಿಡ್ಕೊಂಡು ಶರೀರ, ಬುದ್ಧಿ, ಮನಸ್ಸು, ಪ್ರಾಣಾಧಾರಗಳಿಂದ ಹಿಡ್ಕೊಂಡು ಎಲ್ಲವೂ ಕೂಡ ಕ್ಷಣಿಕ. ಕ್ಷಣಿಕವಾದ ಈ ಜಗತ್ತಿನ ಹೊರಗಿನ ಭಾಗದಲ್ಲಿ ಎಲ್ಲೂ ಇಲ್ಲ. ಈ ಮೂಗಿನ ತುದಿಗೆ ಅಲ್ಲಿ ಎಲ್ಲೂ ಇಲ್ಲ ಈ ಆನಂದ. ಹಾಗಾದರೆ ಎಲ್ಲಿರ್ಬೋದು? ಹೊರಗಿಲ್ಲ ಅಂದರೆ ಎಲ್ಲಿರ್ಬೋದು? ಯಾರು ಹೇಳಿದ್ರು? ಪಂಡಿತರು ಒಳಗಿರ್ಬೋದು ಅಂತೇಳಿ. ಒಳಗಿದೆ. ಒಳಗಿದೆಯಾ ಅಂತ ಎಲ್ಲರೂ ಹೇಳ್ತಾರೆ. ಒಳಗಿದೆ ಅಂತೇಳಿ. ಒಳಗಿದೆ ಸ್ವಾಮಿ, ಒಳಗಿದೆ ಅಂತಲೇ ಹೇಳಿದ್ದೆ. ಆದರೆ ಒಳಗೆ ಎಲ್ಲಿದೆ? ಸ್ವಲ್ಪ ಜಿಜ್ಞಾಸ, ಸ್ವಲ್ಪ ಚಿಂತನೆ ಮಾಡಿ. ಒಳಗೆ ಇದೆ ಅಂತ ಹೇಳಿದ್ದಾದರೆ ಒಳಗೆ ಎಲ್ಲಿದೆ? ಲಿವರ್ ಒಳಗಿದೆ, ಕಿಡ್ನಿ ಒಳಗಿದೆ, ಹೃದಯ ಒಳಗಿದೆ, ಮೂಳೆ, ರಕ್ತ ಒಳಗಿದೆ. ಆನಂದ ಒಳಗೆ ಅಂತ ಹೇಳ್ರಿ, ಒಳಗೆ ಅಂತ ಹೇಳ್ರಿ. ಯಾರು ಹೇಳ್ತಾನೆ ಇಲ್ಲ. ಆನಂದ ಎಲ್ಲಿದೆ? ಕಿಡ್ನಿ ಆದರೆ ಆಪರೇಷನ್ ಆಗ್ತದೆ, ಲಿವರ್ ಆದರೆ ಆಪರೇಷನ್ ಆಗ್ತದೆ, ಹಾರ್ಟ್ ಆದರೆ ಆಪರೇಷನ್ ಆಗ್ತದೆ. ಹಾಗೆ ಸುಖ ಒಳಗಡೆ ಇದ್ದಿದ್ದಾದರೆ ಮೊಟ್ಟ ಮೊದಲಿಗೆ ಯಾರಿಗೆ ಸಿಗ್ತಿತ್ತು? ಡಾಕ್ಟರ್. ಯಾರು ಆಪರೇಷನ್ ಮಾಡ್ತಾಗಿದ್ದಾರೆ ಅವ್ರಿಗೆ ಸಿಗ್ತಿತ್ತು. ಅವ್ರಿಗೆ ಕೇಳಿ, ಅವ್ರ ಒಳಗಿಲ್ಲ ಸ್ವಾಮಿ. ಹಾಗಾದರೆ ಹೊರಗಿಲ್ಲ, ಒಳಗೆ ಇಲ್ಲ. ಆ ಸುಖ ಎನ್ನುವುದು ಇಲ್ಲವೇ ಇಲ್ಲ ಅಂತ ಹೇಳೋಣವೇ? ಇಲ್ಲವೇ ಇಲ್ಲ ಅಂತ ಹೇಳೋಣವೇ? ಯಾಕಂದ್ರೆ ಇದೆ ಅಂದರೆ ಇರಬೇಕು, ಇದೆ ಅಂದರೆ ಎಲ್ಲಾದರೂ ಒಂದು ಕಡೆ ಇರಬೇಕು. ಸುಖ ಇದೆ ಅಂದರೆ ಇರಬೇಕು. ಆದರೆ ಹೊರಗಿಲ್ಲ, ಒಳಗಿಲ್ಲ. ಇಲ್ಲವೆನ್ನುವುದು ಇಲ್ಲ, ಇದೆ. ಎಲ್ಲಿದೆ ಆ ಸುಖ? ಎಲ್ಲಿದೆ? ಐದು ನಿಮಿಷ ನನ್ನ ಜೊತೆಗಿರಿ. ನಿಮ್ಮಷ್ಟಕ್ಕೆ ನೀವು ನಾನು ಅಂತ ಹೇಳಿಕೊಡ್ರಿ, ಬಾಯಿಂದ ಅಲ್ಲ, ಮನಸ್ಸಿನಲ್ಲಿ ನಾನು. ಈಗ ಈ ನಾನುವಿಗೆ ಮಕ್ಕಳನ್ನು ಸೇರಿಸಿದರೆ ತಂದೆ, ತಾಯಿ. ಈ ನಾನುವಿಗೆ ಹೆಂಡತಿಯನ್ನು ಸೇರಿಸಿದರೆ ಗಂಡ. ಈ ನಾನುವಿಗೆ ತಂದೆಯನ್ನು ಸೇರಿಸಿದರೆ ಮಗ. ಈ ನಾನುವಿಗೆ ಡಿಗ್ರಿ ಸರ್ಟಿಫಿಕೇಟ್ ಸೇರಿಸಿದರೆ ಡಿಗ್ರಿ, ಪದವೀಧರ. ಈ ನಾನುವಿಗೆ ದುಃಖ ಸೇರಿಸಿದರೆ ದುಃಖಿ. ಈ ನಾನುವಿಗೆ ಸುಖವನ್ನು ಸೇರಿಸಿದರೆ ಸುಖಿ. ನಿಮ್ಮಲ್ಲೊಂದು ರಿಕ್ವೆಸ್ಟ್ ಹೇಳ್ತೇನೆ. ಮೊದಲು ನಾನು ಅಂದ್ಕೊಡ್ರಿ ಅಂತ ಹೇಳಿದ್ದೆ. ಆ ನಾನುವಿಗೆ ಏನನ್ನೂ ಸೇರಿಸಬೇಡಿ. ಆ ನಾನುವಿಗೆ ಏನನ್ನೂ ಸೇರಿಸಬೇಡಿ, ನನಗೇನೂ ಹೇಳಬೇಡಿ. ನಿಮ್ಮಷ್ಟು ನೀವೇ ನಾನು. ಆ ನಾನುವಿಗೆ ಏನನ್ನೂ ಸೇರಿಸಬೇಡಿ. ಭಾಷಾ, ಕೋಶ, ವಿಷಯ, ಸಂಬಂಧ ಏನೂ ಸೇರಿಸಬೇಡಿ. ಹೇಳಿ ಅದೇನು? ತಿಳಿದದ್ದನ್ನು ಸೇರಿಸಿದರೆ ತಿಳಿದವನು, ತಿಳಿಯದೇ ಇದ್ದದ್ದನ್ನು ಸೇರಿಸಿದರೆ ತಿಳಿಯದವನು. ಏನನ್ನೂ ಸೇರಿಸದೆ ಹೋದರೆ ಅವನ್ಯಾರು?
ಸುಲಭ ಇದೆ ಸ್ವಾಮಿ. ನಿಮ್ಮ ಎದುರಿಗೆ ನಾನು ಯಾವುದು ವೈಕುಂಠದ ಮಾತಾಡ್ತಾ ಇಲ್ಲ, ಕೈಲಾಸದ ಮಾತಾಡ್ತಾ ಇಲ್ಲ, ಯಾವುದೋ ಕಥೆ ಹೇಗೆ ಮಾತಾಡ್ತಾ ಇಲ್ಲ. ನಿಮ್ಮ ಎದುರಿಗೆ ಇದೆ, ನಿಮ್ಮ ಜೊತೆಗಿದೆ. ಏನನ್ನು ಸೇರಿಸದೆ ಹೋದರೆ ಅದು ಯಾವುದು? ನಿಮ್ಮ ಬಾಯಿಂದ ಉತ್ತರ ಬರಲಿ ಅಂತ ದಾರಿ ಕಾಯ್ತೇನೆ ನಾನು ಅಷ್ಟೇ. ಏನಂದರೆ ತಪ್ಪು ಉತ್ತರ ಕೊಡ್ರಿ ಅಂತ ತೊಂದರೆ ಇಲ್ಲ. ಏನನ್ನು ಸೇರಿಸದೆ ಹೋದರೆ ಅದೇನು ಕೇಳಿ, ನಿಮ್ಮ ಬಾಯಿಂದ ಉತ್ತರ ತರಿಸ್ತೀನಿ. ಇದೆಯೋ ಇಲ್ಲೋ? ನಾನು ಏನನ್ನು ಸೇರಿಸದೆ ಹೋದರೆ ಇದೆಯೋ ಇಲ್ಲೋ? ಇದೆ. ಇದೆ. ಇಲ್ಲ? ಇದೆ. ಇಲ್ಲ ಅಂತ ಹೇಳಲಿಕ್ಕೆ ನಾನು ಇದೆಯೋ ಇಲ್ಲೋ? ಇದೆ. ಇದೇನೆ. ಇದೆ. ಸಂಸ್ಕೃತದಲ್ಲಿ ಅದಕ್ಕೆ ಸತ್ ಸತ್ ಎಂದು ಕರೆಯುತ್ತಾರೆ. ಸತ್ತ ಅಲ್ಲ, ಸತ್. ಇದೆ. ಕೇಳಿ, ಎಚ್ಚರಿದೆಯಾ? ಎಚ್ಚರ ತಪ್ಪಿದೆಯಾ? ಎಚ್ಚರ ಇದೆ. ಅರಿವಿದೆಯಾ? ಅರಿವು ತಪ್ಪಿದೆಯಾ? ಅರಿವು ಇದೆ. ಈಗ ನಿಮ್ಮನ್ನೇನು ತಿಳ್ಕೊಳ್ಳಿ. ಚಿತ್. ಅರಿವಿದೆಯಾ? ಅರಿವಿಲ್ವಾ? ಅರಿವು ಇದೆ. ಆ ಎಚ್ಚರಕ್ಕೆ ಸಂಸ್ಕೃತದಲ್ಲಿ ಚಿತ್ ಅಂತ ಕರೀತಾರೆ. ಚಿತ್. ಆ ಅರಿವಿನ ಪ್ರಾರಂಭ ಹುಡುಕಿದರೂ ಸಿಗೋದಿಲ್ಲ, ಅರಿವಿನ ಕೊನೆ ಹುಡುಕಿದರೂ ಸಿಗೋದಿಲ್ಲ. ಏಕೆಂದರೆ ಅರಿವಿನ ಕೊನೆಯನ್ನು ಹುಡುಕಲಿಕ್ಕಾಗಿ ಅರಿವಿರಬೇಕಾಗಿದೆ, ಅರಿವಿನ ಪ್ರಾರಂಭ ಇರಲಿಕ್ಕಾಗಿ ಅರಿವಿರಬೇಕಾಗಿದೆ. ಅರಿವು ಪ್ರಾರಂಭದಲ್ಲಿಯೂ ಇದೆ, ಅಂತ್ಯದಲ್ಲಿಯೂ ಇದೆ, ಮಧ್ಯದಲ್ಲಿಯೂ ಇದೆ, ಪೂರ್ಣವಾಗಿದೆ, ಪರಿಪೂರ್ಣವಾಗಿದೆ. ಪರಿಪೂರ್ಣವಾದದ್ದನ್ನು ಆನಂದ ಅಂತ ಕರೀತಾರೆ. ಆದ್ದರಿಂದ ನಾನು ಸತ್ ಚಿತ್ ಆನಂದ, ನಾನು ಸಚ್ಚಿದ ಆನಂದ ಪರಬ್ರಹ್ಮ. ಇದನ್ನು ಉಪನಿಷತ್ತು, ಗೀತೆಗಳು ಎಲ್ಲವೂ ತಿಳಿಸಿ ಹೇಳ್ತವೆ. ಇದನ್ನು ನಮ್ಮ ಸಿದ್ಧಾರೂಢ ಮಹಾರಾಜರು ಒಂದು ಎರಡು ವಿಷಯ ನನ್ನ ಬಗ್ಗೆ ಹೇಳಿಬಿಟ್ಟು ನಾನು ಮುಗಿಸ್ತೀನಿ. ನಾನು ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬೆಳೆದವನು, ಇಲ್ಲೇ ಪದವೀಧರಾದವನು, ಇಂಜಿನಿಯರು ಇಲ್ಲೇ ಆದೆ, ಪ್ರಾಕ್ಟೀಸ್ ಇಲ್ಲೇ ಮಾಡಿದೆ. ಇಲ್ಲಿಂದ ಬಾಂಬೆ ಸಾಂದೀಪನಿಗೆ ಹೋದೆ. ಬಾಂಬೆ ಸಾಂದೀಪನಿ ಗುರುಕುಲ ವಾಸ ಮುಗಿಸಿ 3 ವರ್ಷದ ನಂತರ ಹುಬ್ಬಳ್ಳಿಗೆ ಬಂದಾಗ ನಾನು ಮನೆ ಬಿಟ್ಟು ಹೋಗಿಬಿಟ್ಟಿದ್ದೆ. ಮತ್ತು ವಾಪಸ್ ಮನೆಗೆ ಹೋಗೋ ಹಾಗಿಲ್ಲ. ಸೀದಾ ಬಂದು ಕೈಲಾಸ ಮಂಟಪದ ಹೊರಗೆ ಕಟ್ಟಿ ಮೇಲೆ ಮಲ್ಕೊಂಡೆ. ಆ ಸಿದ್ಧಾರೂಢರ ಆಶ್ರಯ ಅಲ್ಲಿಂದ ಶುರುವಾಯಿತು. ಅಲ್ಲಿ ಮಲ್ಕೊಂಡು ಇದೆ ಇದೆ ಅಂತ ಕಾಣೋದು. ಕೆರೆ ಇತ್ತಲ್ಲ ಇಲ್ಲೆಲ್ಲ, ಇದೇ ಕೆರೆಯಲ್ಲಿ ಮುಳುಗು ಹಾಕಿದೆ. ಇದೇ ಅನ್ನ ಕ್ಷೇತ್ರದಲ್ಲಿ ಪ್ರಸಾದ ತಗೊಂಡೆ, ಮಧ್ಯಾಹ್ನ ಮುದ್ದಿ. ಆ ಪ್ರಸಾದ ತಗೊಂಡು 3 ದಿನ ಈ ಪ್ರಕಾರವಾಗಿ ಇಲ್ಲಿದ್ದೆ. ಇಲ್ಲಿಂದ ಆಶೀರ್ವಾದ ಪಡ್ಕೊಂಡು ನಾನು ಹೊರಗಡೆ ಹೋಗಬೇಕಾಯಿತು. ಪೂರ ಅಂದಿನಿಂದ ಇಂದಿನವರೆಗೂ ಆಶೀರ್ವಾದ ನನಗಿದ್ದಿದ್ದು ಸಿದ್ಧಾರೂಢರ ಆಶೀರ್ವಾದ.